ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾತಾಡ್ತೀನಿ. ಸ್ನೇಹಿತರೆ, ಸಕಲೇಶಪುರದಲ್ಲಿ ಪ್ರವಾಸಕ್ಕೆ ಅಂತ ಬಂದರೆ ಅತ್ಯಂತ ಮನಸೂರೆಗೊಳ್ತಕ್ಕಂಥ ಸುಂದರವಾದ 10 ಆ್ಯಕ್ಟಿವಿಟಿಗಳನ್ನು ತನ್ನಲ್ಲಿ ಕೂಡಿಸ್ಕೊಂಡಿರ್ತಕ್ಕಂಥ ಕಲರವ ಹೋಮ್ ಸ್ಟೇ. ಸ್ನೇಹಿತರೆ, ತಾವು ನೋಡ್ಬೋದು, ಕಲರವ ಹೋಮ್ ಸ್ಟೇ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಅನುಮತಿ ಪಡೆದಿದೆ. ನೋಡಿ ಸ್ನೇಹಿತರೆ, ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಸುಂದರವಾದ ಒಂದು ಹೋಮ್ ಸ್ಟೇ. ಸ್ನೇಹಿತರೆ, ಬನ್ನಿ ನಿಮಗೆ ಹೋಮ್ ಟೂರ್ ಮಾಡ್ತಾ ಆ ಒಂದು ರೂಮ್ಗಳು ಅಥವಾ ನಿಮ್ಗೆ ತೋರಿಸ್ತೀನಿ. ಸೇವಾಕಾರ್ಟ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಾವ್ಯ ಪ್ರಸನ್ನ. ಸಕಲೇಶಪುರದಿಂದ 12 ಕಿಲೋಮೀಟರ್ ದೂರದಲ್ಲಿ ನಮ್ಮದೊಂದು ಹೋಮ್ ಸ್ಟೇ ಇದೆ. ಅದ್ರ ಹೆಸರು ಬಂದು ಕಲರವ ಹೋಮ್ ಸ್ಟೇ. ಚಿಕ್ಕದಾಗಿದೆ, ಚೊಕ್ಕವಾಗಿದೆ. ಫ್ಯಾಮಿಲಿ, ಫ್ರೆಂಡ್ಸ್, ಅಂದರೆ ಗ್ರೂಪಲ್ಲಿ ಬರ್ಬೋದು, ಬ್ಯಾಚಸ್ ಬರ್ಬೋದು, ಇಲ್ಲ ಬರೀ ಬ್ಯಾಚುಲರ್ಸ್, ಫ್ಯಾಮಿಲಿ, ಮಕ್ಕಳು, ಪೆಟ್ ಫ್ರೆಂಡ್ಲಿ, ಚೆನ್ನಾಗಿದೆ ಹೋಮ್ ಸ್ಟೇ. ಬನ್ನಿ, ನಿಮಗೆ ಈಗ ನನ್ನ ರೂಮ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಮೇಡಮ್. ಇದು ಒಂದು ಕಾಟೇಜು ಸರ್. ಹೌದು, ಇದು ಕಾಟೇಜ್. ನಮ್ಮದು ಆ್ಯಕ್ಚುಲಿ 4 ಶೇರಿಂಗ್ ರೂಮ್ಸ್ ಇದೆ. ಈ ಥರದ 3 ರೂಮ್ ಇದೆ. ಸೊ ನಮ್ಮದು ಇದು 3 ರೂಮ್ ಒಂದು ಸಪ್ರೇಟ್ ಬಿಲ್ಡಿಂಗಲ್ಲಿದೆ. ಇಲ್ಲೇ ಪಕ್ಕದಲ್ಲಿ ಮನೆ ಇದೆ, ನಾವು ಅಲ್ಲಿ ಸ್ಟೇ ಮಾಡ್ತೀವಿ. ಮತ್ತು ರೋಡೆಲ್ಲ ಅಕ್ಸೆಸಿಬಲ್ ಆಗಿದೆ, ಫುಲ್ ಟಾರ್ ರೋಡ್ ಇದೆ. ಅಲ್ಲಿಂದ ಹೋಮ್ ಸ್ಟೇಗೆ ಸಿಮೆಂಟ್ ರೋಡ್ ಇದೆ. ಒಳಗಡೆ ಪ್ರೈವೇಟ್ ಪಾರ್ಕಿಂಗ್ ಇದೆ. ಒಂದು ಡಾರ್ಮೆಟ್ರಿ ಕೂಡ ಇದೆ. ನಿಮ್ಗೆ ನೆಕ್ಸ್ಟ್ ಅದನ್ನು ತೋರಿಸ್ತೀನಿ. ಸ್ನೇಹಿತರೆ, ಇದೊಂದು ಅಟ್ಯಾಚ್ ವಾಶ್ರೂಮು. ಇದಕ್ಕೇನು ಗ್ಯಾಸ್ ಗೀಸರ್ ಇದೆಯಾ ಮೇಡಮ್? ಇದಕ್ಕೆ ಗ್ಯಾಸ್ ಗೀಸರ್ ಇದೆ. 24 ಅವರ್ಸ್ ಹಾಟ್ ವಾಟರ್ ಇರುತ್ತೆ. 24 ಗಂಟೆ ಬರುತ್ತೆ. 24 ಗಂಟೆ ಹಾಟ್ ವಾಟರ್ ಇರುತ್ತೆ. ನೈಸ್. ರೂಮಿನ ವಿಶೇಷ ಅಂದರೆ ನಿಮಗೆ 24 ಅವರ್ಸ್ ಗಾಳಿ ತುಂಬ ಚೆನ್ನಾಗಿರುತ್ತೆ. ಆಸ್ ಇಫ್ ನೀವು AC ರೂಮಲ್ಲಿ ಇದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ ನಿಮಗೆ. ಮತ್ತು ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ರಾಡ್ ವಿಂಡೋಸ್ ಇರೋದ್ರಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ. ಹೋಮ್ಸ್ಟೇದು ಈ ಥರದ್ದು 3 ರೂಮ್ ಇದೆಯಾ? ಹೌದು ಸರ್, ಈ ಥರದ 3 ರೂಮ್ ಇದೆ ನಮ್ಮಲ್ಲಿ. ಇಲ್ಲೊಂದು ರೂಮ್ ಇದೆ. ಹೌದು, ಇಲ್ಲೊಂದು ರೂಮ್ ಇದೆ. ಇನ್ನೊಂದು ಆ ಕಡೆ ಈಸ್ಟ್ ಫೇಸಿಂಗ್ ಅಲ್ಲಿ ರೂಮ್ ಇದೆ. ಒಟ್ಟು 3 ರೂಮ್ ಇದೆ ಇಲ್ಲಿ ಈ ಬಿಲ್ಡಿಂಗ್ ಅಲ್ಲಿ. 3 ರೂಮ್ ಇದೆ. ಓಕೆ, ಡಾರ್ಮೆಟ್ರಿ ತೋರಿಸ್ತೀರಾ? ಡಾರ್ಮೆಟ್ರಿ ತೋರಿಸ್ತೀನಿ ಪ್ಲೀಸ್. ಪಾರ್ಕಿಂಗ್ ಏರಿಯಾ ಮತ್ತೆ ರೋಡಲ್ಲಿ ಅಕ್ಸೆಸಿಬಲ್ ಆಗಿದೆ. ಪ್ರೈವೇಟ್ ಪಾರ್ಕಿಂಗ್ ಇರುತ್ತೆ. ಗಾಡಿಗಳಿಗೆ ತುಂಬಾ ಸೇಫ್ಟಿ ಇರುತ್ತೆ. ಹೌದು, ಸೇಫ್ಟಿ ಇರುತ್ತೆ. ಮತ್ತೆ ಎಲ್ಲ ಕಡೆ ನಿಮಗೆ CC ಕ್ಯಾಮೆರಾ ಕವರೇಜಸ್ ಆಗುತ್ತೆ. ಆಫೀಸ್ ಕ್ಯಾಮೆರಾ ಹಾಕಿದ್ರಲ್ಲ? ಹೌದು, CC ಕ್ಯಾಮೆರಾ ಇದೆ ಎಲ್ಲ ಕಡೆ. ನಿಮಗೆ ಟೋಟಲ್ ಫುಲ್ ಏನು ಏರಿಯಾ ಇದೆ ಆ ಏರಿಯಾ ಫುಲ್ CCTV ಕ್ಯಾಮೆರಾ ಕವರ್ ಆಗುತ್ತೆ. ನೈಸ್. ಡಾರ್ಮೆಟ್ರಿ, ನಿಮಗೆ ಇದು ಡಾರ್ಮೆಟ್ರಿ ಕಾಟೇಜಸ್ ಇಂದ ಸ್ವಲ್ಪ ದೂರ ಇದೆ. ಸೊ ನಿಮಗೆ ಅಲ್ಲಿಗೆ ಇಲ್ಲಿಗೆ ಇಂಟ್ರಪ್ಟ್ ಇರಲ್ಲ, ಯಾರೂ ಪ್ರೈವೇಟ್ ಆಗಿರ್ಬೋದು. ಡಾರ್ಮೆಟ್ರಿ ಮೀನ್ಸ್ ಜಾಸ್ತಿ ಜನ ಗ್ರೂಪ್ ಬಂದಾಗ ಜಾಸ್ತಿ ಜನ ಗ್ರೂಪ್ ಇರ್ತಾರೆ. ಒಂದೇ ಮನೇಲಿ ಇರ್ಬೋದು ಅವರು? ಹೌದು, ಒಂದೇ ಮನೇಲಿ ಇರ್ಬೋದು. ತೋರಿಸಿ ಮೇಡಮ್. ಇದು ಡಾರ್ಮೆಟ್ರಿ. ವಾವ್, ಫುಲ್ ಶೇರಿಂಗ್ ಡಾರ್ಮೆಟ್ರಿ ಇದು. ಫುಲ್ ಶೇರಿಂಗ್? ಹೌದು, ಫುಲ್ ಶೇರಿಂಗ್. 15 ಅಕಾಮಡೇಟ್ ಆಗ್ಬೋದು. ಫ್ಲೋರ್ ಬೆಡ್ ಕೊಡ್ತೀವಿ. ಟೆಂಟ್ ವ್ಯವಸ್ಥೆ ಇದೆ. ಸೊ ನಿಮ್ಗೆ ಹೇಗೆ ಪ್ರಿಫರ್ ಆಗುತ್ತೆ ಆ ರೀತಿ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ. ಮತ್ತೆ ಈ ರೂಮ್ಗೆ 2 ಬಾತ್ರೂಮ್ ಇದೆ. ವಾಶ್ರೂಮ್ಸ್ 2? ಹೌದು. ಜಾಸ್ತಿ ಜನ ಇರೋದ್ರಿಂದ ಪ್ರಾಬ್ಲಮ್ ಆಗ್ಬಾರ್ದು ಅಂತ 2 ಬಾತ್ರೂಮ್ ಕೊಟ್ಟಿದ್ದೀವಿ. ಒಳಗಡೆ ಇದಕ್ಕೂ ಗ್ಯಾಸ್ ಗೀಸರ್? ಹೌದು ಸರ್, ಇದಕ್ಕೂ ಗ್ಯಾಸ್ ಗೀಸರ್. ಇಲ್ಲೂ ಅಷ್ಟೇ 24 ಅವರ್ಸ್ ಮಾಡ್ಕೊಳ್ತಾರೆ. ಗ್ಯಾಸ್ ಗೀಸರ್ ಸ್ನೇಹಿತರೆ, ಅತ್ಯಂತ ಹೈಜಿನಿಕ್ ಆಗಿರ್ತಕ್ಕಂಥ ವಾಶ್ರೂಮು. ಟೋಲ್ ಶೇರಿಂಗ್ ಅಂದ್ರೆ ಒಂದು ಬೆಡ್ 3 ಜನ ಅಂತಲ್ಲ? ಅಂದ್ರೆ ಒಂದು ಬೆಡ್ ಅಲ್ಲಿ 2 ಜನ ಅಕಾಮಡೇಟ್ ಆಗ್ಬೋದು. ಎಕ್ಸ್ಟ್ರಾ ಬೆಡ್ ಕೊಡ್ತೀರಿ? ಹೌದು, ಎಕ್ಸ್ಟ್ರಾ ಬೆಡ್ ಕೊಡ್ತೀವಿ. ಇಲ್ಲೂ ಅಷ್ಟೇ ನಿಮಗೆ ಬ್ರಾಡ್ ವಿಂಡೋಸ್ ಇದೆ. ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ದೊಡ್ಡ ವಿಂಡೋಸ್ ಇಟ್ಟಿದ್ದೀವಿ.
ಮತ್ತು ಪ್ರತಿ ರೂಮ್ಗೆ ಡಾರ್ಮೆಟ್ರಿಗೆ ಸಪ್ರೇಟ್ ಕ್ಯಾಂಪ್ ಫೈರ್ಸ್ ಇರುತ್ತೆ. ಸೊ ಎಲ್ಲರಿಗೂ ಪ್ರೈವೇಟ್ ಕ್ಯಾಂಪ್ ಫೈರ್ಸ್ ಇರುತ್ತೆ. ಒಬ್ರಿಗೊಬ್ರಿಗೆ ಇಂಟ್ರಪ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಪ್ರೇಟ್ ಆಗಿನೇ ಕ್ಯಾಂಪ್ ಫೈರ್ಸ್ ಎಲ್ಲ ಅರೇಂಜ್ ಮಾಡಿ ಕೊಡ್ತೀವಿ ಸರ್. ಅಂದ್ರೆ ಲೈಕ್ ಇಂಡಿವಿಜುವಲ್ ಹೌದು, ಇಂಡಿವಿಜುವಲ್ ರೂಮ್ಸ್ಗೂ ಕೂಡ ಸಪ್ರೇಟ್ ಆಗಿ ಕ್ಯಾಂಪ್ ಫೈರ್ ಇರುತ್ತೆ. ಮತ್ತೆ ಇವ್ರಿಗೆ ಕೆಳಗಡೆ ಒಂದು ಹಟ್ ಮಾಡಿದೀವಿ ದೊಡ್ಡದಾಗಿ, ಅಲ್ಲಿಗೆ ನಿಮಗೆ ಕ್ಯಾಂಪ್ ಫೈರ್ ಹಾಕಿ ಕೊಡ್ತೀವಿ. ಇದು ಕ್ಯಾಂಪ್ ಫೈರ್ ಏರಿಯಾ, ಇಲ್ಲಿ ಕ್ಯಾಂಪ್ ಫೈರ್ ಹಾಕೊಡ್ತೀವಿ. ಫ್ಯಾಮಿಲಿ, ಫ್ರೆಂಡ್ಸ್, ಅಂದ್ರೆ ನೀವು ಗ್ರೂಪ್ ಯಾರ ಜೊತೆ ಬಂದಿರ್ತೀರಾ ಅವ್ರು ಇಲ್ಲಿ ಕ್ಯಾಂಪ್ ಫೈರ್ ನ ಅನುಭವಿಸೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಇರ್ತಕ್ಕಂಥ ಪ್ಲೇಸ್ ಸರ್ ಇದು. ಮೇಡಮ್, ಇಲ್ಲಿ ಕಲರವ ಹೋಮ್ ಸ್ಟೇಗೆ ಬಂದು ಹಾಲ್ಟ್ ಆದ್ರೆ ಇಲ್ಲಿ ಇದ್ಕೊಂಡು ಅಕ್ಕಪಕ್ಕ ಯಾವ್ಯಾವ ಪ್ಲೇಸ್ ಗಳನ್ನ ನೋಡಬಹುದು ನಾವು? ಖಂಡಿತ ಸರ್, ಹೇಳ್ತೀನಿ. ನಮ್ದು ಆಕ್ಚುಲಿ ನಮ್ಮ ಸಕಲೇಶ್ಪುರನ 2 ಭಾಗವಾಗಿ ಡಿವೈಡ್ ಮಾಡ್ಬೋದು ಸರ್. ಒಂದು ಸೌತ್ ಸಕಲೇಶ್ಪುರ, ಒಂದು ನಾರ್ತ್ ಸಕಲೇಶ್ಪುರ. ಟೋಟಲಿ ನಿಮಗೆ 2 ದಿನ ಬೇಕಾಗುತ್ತೆ. ಅಂದ್ರೆ 2 ದಿನ ಸಾಲದು ನಮ್ಮಲ್ಲಿರೋ ಪ್ಲೇಸಸ್ ನೋಡೋಕ್ಕೆ. ನೀವು 2 ದಿನ ಇರೋದಕ್ಕೆ ಬಂದಾಗ ನಮ್ಮ ಹೋಮ್ ಸ್ಟೇಯಿಂದ ನಿಮಗೆ 5 ಕಿಲೋಮೀಟರ್ ದೂರದಲ್ಲಿ ಮಂಜರಾಬಾದ್ ಫೋರ್ಟ್ ಇದೆ ಸರ್. ನೆಕ್ಸ್ಟು ಮೂಕನಮನೆ ಫಾಲ್ಸ್, ಮಗಜಳ್ಳಿ ಫಾಲ್ಸ್ ಅಂತ ನಿಮಗೆ 2 ಫಾಲ್ಸ್ಗಳು ಸಿಗುತ್ತೆ. ಒಂದು ನಾರ್ತ್ ಸಕಲೇಶ್ಪುರ, ಒಂದು ಸೌತ್ ಸಕಲೇಶ್ಪುರದಲ್ಲಿ ಇರ್ತಕ್ಕಂಥದ್ದು. ಸೌತ್ ಸಕಲೇಶ್ಪುರದಲ್ಲಿ ನೋಡೋವಂಥ ಪ್ಲೇಸಸ್ ಅಂದರೆ ಮೂಕನಮನೆ ಫಾಲ್ಸ್ ಇದೆ, ಪಟ್ಲಾ ಬೆಟ್ಟ ಇದೆ, ಹೊಸಳ್ಳಿ ಬೆಟ್ಟ ಇದೆ, ಹಾಗೆ ನಿಮಗೆ ರಿಡ್ಜ್ ಪಾಯಿಂಟ್ ಅಂತ ಸಿಗುತ್ತೆ, ಅದನ್ನು ನೋಡ್ಬೋದು. ಮತ್ತು ಕಾಗಿನೆರೆ ವ್ಯೂ ಪಾಯಿಂಟ್, ಬಿಸಿಲೆ ವ್ಯೂ ಪಾಯಿಂಟ್. ಇಷ್ಟು ನಮ್ಮ ಹೋಮ್ ಸ್ಟೇಯಿಂದ ನಿಮಗೆ ಅರೌಂಡ್ 20ರಿಂದ 25 ಕಿಲೋಮೀಟರ್ ದೂರದಲ್ಲಿದೆ ಸರ್. ಇನ್ನು ನಾರ್ತ್ ಸಕಲೇಶ್ಪುರಕ್ಕೆ ಹೋದರೆ ಮಗಜಳ್ಳಿ ಫಾಲ್ಸ್, ಬೆಟ್ಟದ ಭೈರವೇಶ್ವರ ಟೆಂಪಲ್, ಅದನ್ನು ಲವ್ ಮಾಕ್ಟೈಲ್ ಶೂಟಿಂಗ್ ಸ್ಪಾಟ್ ಅಂತಲೇ ಕರೀತಾರೆ, ಅದನ್ನು ನೋಡ್ಬೋದು. ಮತ್ತು ದೇವ್ರ ಮನೆ, ಅಗ್ನಿಗುಡ್ಡ, ಇದೆಲ್ಲ ಇರ್ತಕ್ಕಂಥದ್ದು ನಿಮಗೆ ನಾರ್ತ್ ಸಕಲೇಶ್ಪುರದಲ್ಲಿದೆ. ನಿಮ್ಗೆ ಟೋಟಲಿ ನೀವು ಸಕಲೇಶ್ಪುರನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ ನೀವು 2 ದಿನದಲ್ಲಿ ನೋಡ್ಬೋದು ಸರ್. ಈಗ ನೀವು ಹೇಳೋದಲ್ಲ ಇಷ್ಟೆಲ್ಲ ಏರಿಯಾಗಳು, ಇದನ್ನ ನೀವೇನಾದ್ರೂ ಗೈಡ್ ತರ ಪ್ರೊವೈಡ್ ಮಾಡ್ತೀರಾ ನಿಮ್ಮ ಹೋಮ್ ಸ್ಟೇಯಿಂದ ಜನ ನೋಡ್ಲಿಕ್ಕೆ? ಅಂದರೆ ನಮ್ಮದು ಅಸೋಸಿಯೇಷನ್ ಇದೆ ಸರ್. ನಾನು ಸಕಲೇಶ್ಪುರ ಹೋಮ್ ಸ್ಟೇ ಅಸೋಸಿಯೇಷನಲ್ಲಿ ಒನ್ ಆಫ್ ದ ಡೈರೆಕ್ಟರ್. ನಮ್ಮ ಅಸೋಸಿಯೇಷನ್ನಿಂದ ನಾವು ಅಲ್ಲಲ್ಲೇ ಸೈನ್ ಬೋರ್ಡ್ಸ್ನ ಹಾಕಿದ್ದೀವಿ ಸರ್. ಸೊ ಅಂದರೆ ಬರೋರಿಗೆ, ಟ್ರಾವೆಲರ್ಸ್ಗೆ, ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಪ್ರತಿ ಜಾಗದಲ್ಲೂ ಸೈನ್ ಬೋರ್ಡ್ಗಳಿದೆ. ನೀವು ಅದ್ರ ಮೂಲಕ ಹೋಗ್ಬೋದು. ನಾವಿಲ್ಲಿ ಗೈಡ್ ಮಾಡಿ ಕಳಿಸ್ತೀವಿ ಸರ್. ಲೋಕಲ್ ಗೈಡ್ಸ್ ನಿಮ್ಗೆ ಅಲ್ಲಿ ಸಿಗ್ತಾರೆ. ಹೌದು. ನೀವು ಇಲ್ಲಿಂದ ಯಾವ ಥರ ಹೋಗ್ಬೇಕು ಅಂತ ರೂಟ್ ಹೇಳ್ಕೊಡ್ತೀರಾ ಬಂದವ್ರಿಗೆ? ಖಂಡಿತ ಸರ್, ಹೇಳ್ಕೊಡ್ತೀವಿ. ಎಲ್ಲದಕ್ಕೂ ಗೂಗಲ್ ಲೊಕೇಶನ್ ಇದೆ, ನಾವು ಕೂಡ ಹೇಳ್ಕೊಡ್ತೀವಿ. ಮತ್ತು ನಿಮಗೆ ಪಟ್ಲಾ ಬೆಟ್ಟದಲ್ಲೆಲ್ಲ 4 ವೀಲ್ ಡ್ರೈವ್ ಇದೆ, ನೀವು 4 ವೀಲ್ ಡ್ರೈವ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಪಟ್ಲಾ ಬೆಟ್ಟ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಇಲ್ಲಿಂದ ಅದು ಒಂದು 20 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮ ಹೋಮ್ ಸ್ಟೇ ಅಂತ. ಟುವರ್ಡ್ಸ್ ಮಂಗಳೂರು ರೋಡ್? ಇಲ್ಲ ಸರ್, ಟುವರ್ಡ್ಸ್ ಬಿಸಿಲೆ ರೋಡ್. ಹೌದು, ಇದೇ ರಸ್ತೆ. ಹೌದು, ಇದೇ ರಸ್ತೆ. ಮೇಡಮ್, ಇಲ್ಲಿ ನಿಮ್ಮ ಹೋಮ್ ಸ್ಟೇಗೆ ಬಂದು ಸ್ಟೇ ಆದ್ರೆ ಇಲ್ಲಿರ್ತಕ್ಕಂಥ ಆಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಆಕ್ಟಿವಿಟೀಸ್ ಅಂದರೆ ಸರ್, ನಮಗೆ ಇಲ್ಲಿ ನಾವು ಮಾರ್ನಿಂಗಲ್ಲಿ, ಅಂದರೆ ನಮ್ದು ಆ್ಯಕ್ಚುಲಿ ಪ್ರೈವೇಟ್ ಸ್ಪಾಟ್ ಇದೆ, ಕಲರವ ವ್ಯೂ ಪಾಯಿಂಟ್ ಅಂತಲೇ ಇದೆ. ನಿಮ್ಗಲ್ಲಿ ಸನ್ಸೆಟ್ ಕೂಡ ನೋಡ್ಬೋದು, ಸನ್ರೈಸ್ ಕೂಡ ನೋಡ್ಬೋದು. ಆ ಜಾಗಕ್ಕೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ ಸರ್, ಪ್ಲಾಂಟೇಶನ್ ವಾಕ್ ಕರ್ಕೊಂಡು ಹೋಗ್ತೀವಿ. ಹಾಗೆ ಬೆಂಗಳೂರಿಂದ ಬಂದವ್ರಿಗೆ ಕಾಫಿ ಹೇಗೆ ಬಿಡುತ್ತೆ, ಅದು ಬುಡದಲ್ಲಿ ಬಿಡುತ್ತಾ ನೆತ್ತಿಲ್ ಬಿಡುತ್ತಾ ಅನ್ನೋದು ಗೊತ್ತಿಲ್ಲ. ಕೆಲವ್ರು ಬಂದವ್ರು ಕೇಳ್ತಾರೆ, ಓ ಏಲಕ್ಕಿ ನಾವು ತೋರಿಸಿದ್ರೆ ಬುಡದಲ್ಲಿ ಬಿಡುತ್ತಾ ಇದು ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾವು ಬಂದವ್ರಿಗೆ, ಆಸಕ್ತಿ ಇರ್ತಕ್ಕಂಥವ್ರಿಗೆ ಮೆಣಸು, ಕಾಫಿ, ಏಲಕ್ಕಿ ಹೇಗೆ ಬಿಡುತ್ತೆ, ಕೆಲವು ಮಕ್ಕಳಿಗೆ ಭತ್ತ ಹೆಂಗೆ ಬಿಡುತ್ತೆ ಅನ್ನೋದೇ ಗೊತ್ತಿಲ್ಲ, ಬೆಳೆಯುತ್ತೆ ಅನ್ನೋದೇ ಗೊತ್ತಿಲ್ಲ, ಭತ್ತ ಹೇಗೆ, ಅದು ಮರನ ಗಿಡನ ಅನ್ನೋದು ಕೂಡ ಗೊತ್ತಿಲ್ಲ. ಅದನ್ನ ಬಂದವ್ರು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಸರ್. ನಾವು ಗದ್ದೆ ಇದೆ ನಮ್ಮದು, ಭತ್ತದ ಗದ್ದೆ ಕರ್ಕೊಂಡು ಹೋಗ್ತೀವಿ. ಅಂದರೆ ಸೀಸನ್ ಟೈಮಲ್ಲಿ ಬಂದವರಿಗೆ ಆ ಭತ್ತ ಹೇಗೆ ನಾವು ಅದನ್ನು ಕಲ್ಟಿವೇಟ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಮತ್ತು ಪ್ಲಾಂಟೇಶನ್ ವಾಕ್ ಕರ್ಕೊಂಡು ಹೋದಾಗ ಏಲಕ್ಕಿ, ಕಾಫಿ ಮತ್ತು ಪೆಪ್ಪರ್ ಹೇಗಿದೆ, ಅದರದ್ದು ಬೆಳವಣಿಗೆ ಏನು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಸರ್. ಒಂದು ಪ್ಲಾಂಟೇಶನ್ ಟೂರ್ ಇದೆ, ಗದ್ದೆ ಟೂರ್ ಇದೆ, ಮತ್ತೆ ಒಂದು ವ್ಯೂ ಪಾಯಿಂಟ್. ಹೌದು ಸರ್, ಅದು ನಮ್ಮ ಪ್ರೈವೇಟ್ ವ್ಯೂ ಪಾಯಿಂಟ್. ಅಲ್ಲಿಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ. ಮತ್ತು ಅಜ್ಜಿಗುಡ್ಡ ಅಂತಿದೆ, ಅದು ಆ್ಯಕ್ಚುಲಿ ನಿಮ್ಗೆ ಅಲ್ಲಿ ಕುತ್ಕೊಂಡ್ರೆ ಕಾಮಾಗಿ ನೀವು ಒಂದು ಅಕ್ಕಿಗಳು, ನಮ್ಮದು ಹೋಮ್ ಸ್ಟೇ ಹೆಸರು ಬಂದು ಕಲರವ. ನಾವು ಅದನ್ನು ಮೇನ್ ಇಟ್ಟಿದ್ದು ಬೇಸಿಸ್ ಯಾಕೆ ಅಂತಂದರೆ ಅಷ್ಟು ಅಕ್ಕಿಗಳದ್ದು ಸೌಂಡು ನಿಮಗೆ ತುಂಬ ಸ್ವೀಟಾಗಿ ಕೇಳ್ಬೋದು ಸರ್. ಏನಿಲ್ಲ ಅಂದರೆ ಒಂದು 1000 ಹಕ್ಕಿಗಳು ನಮಗೆ ಇಲ್ಲಿ ಮೂಲತಃ ನಾವು ಇಲ್ಲಿಯವರಾದರೂ ಕೂಡ ನಮಗೆ ಎಷ್ಟು ಹಕ್ಕಿಗಳಿದೆ, ಆ ಹಕ್ಕಿಗಳ ಹೆಸರು ಗೊತ್ತಿಲ್ಲ. ಬಟ್ ಆದರೆ ಅದ್ರ ಕೂಗು ತುಂಬ ಇಂಪಾಗಿ ಕೇಳುತ್ತೆ. ಅದ್ರ ಉದ್ದೇಶದಿಂದನೇ ನಾವು ನಮ್ಮ ಹೋಮ್ ಸ್ಟೇಗೆ ಕಲರವ ಹೋಮ್ ಸ್ಟೇ ಅಂತ ಹೆಸರಿಟ್ಟಿರೋದು. ನಮ್ಮದು ಟ್ಯಾರಿಫ್ ಎಲ್ಲ ಬಡ್ಜೆಟ್ ಫ್ರೆಂಡ್ಲಿನೇ ಇದೆ. ಈ ನಿಮ್ಮ ಕಲರವ ಹೋಮ್ ಸ್ಟೇಗೆ ಬರಬೇಕಾದ್ರೆ ಸಕಲೇಶ್ಪುರ ಸ್ವಲ್ಪ ರೂಟ್ ಮ್ಯಾಪ್ ಹೇಳಿ, ಹಿಂಗೆ ಬರ್ಬೇಕು ಅಡ್ರೆಸ್? ಶೋರ್ ಸರ್.
ನೀವು ಟುವರ್ಡ್ಸ್ ಮಂಗಳೂರು ಬಂದರೆ ಸಕಲೇಶ್ಪುರ ದೋಣಿಗಾಲ್ ಅಂತ ಒಂದು ಜಾಗ ಸಿಗುತ್ತೆ ಸರ್, ಮಂಜರಾಬಾದ್ ಫೋರ್ಟ್. ಅಲ್ಲಿಂದ ನೀವು ರೈಟಿಗೆ ತೊಗೋಬೇಕಾಗತ್ತೆ. ಮಂಗಳೂರಿಂದ ಬರ್ತಾ ರೈಟಿಗೆ ಮಂಗಳೂರಿಂದ ರೈಟಿಗೆ ಬರಬೇಕು. ಅಲ್ಲಿಂದ ನಿಮಗೆ ಎಕ್ಸಾಕ್ಟ್ 7 ಕಿಲೋಮೀಟರ್ಸ್ ಆಗುತ್ತೆ. ಕುಣಿಗಲ್ ಅನ್ನೋ ಊರಲ್ಲಿ ನಮ್ಮದು ಹೋಮ್ ಸ್ಟೇ ಇರೋದು. ನೀವು ಬ್ಯಾಂಗ್ಳೂರಿಂದ ಬರೋವಾಗ ನಿಮಗೆ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಇದೆ ನಮ್ಮದು. ನೀವು ಅದ್ರ ಮೂಲಕ ಬಂದರೆ ಬಾಳುಪೇಟೆಯಿಂದ ನಿಮಗೆ ಶಾರ್ಟ್ ಕಟಲ್ಲಿ ಕರ್ಕೊಂಡು ಬರುತ್ತೆ. ಇಲ್ಲ ನೀವು ಸಕಲೇಶ್ಪುರ ಟೌನಿಗೆ ಬಂದು ಬರೋದಾದರೆ ಅಲ್ಲೂ ಅಷ್ಟೇ, ಸಕಲೇಶ್ಪುರದಿಂದ ನೀವು ಮ್ಯಾಂಗ್ಳೂರ್ ರೋಡಲ್ಲಿ ಬಂದು ದೋಣ್ಗಲ್ ಹತ್ರ ಲೆಫ್ಟಿಗೆ ತೊಗೋಬೇಕು ಸರ್. ಎಲ್ಲ ವೀಕ್ಷಕರು ದಯವಿಟ್ಟು ಸೇವಾ ಕಾರ್ಟ್ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು.